ನಗರದ ಕುವೆಂಪು ಬಸ್ ನಿಲ್ದಾಣದ ಬಳಿ ಬೇಕರಿ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ, 15 ಅಂಗಡಿಗಳಿಗೆ 8,000 ರು ದಂಡ. ಕೆಜಿಎಫ್ನ ರಾಬರ್ಟ್ಸನ್ ಪೇಟೆಯ ಕುವೆಂಪು ಬಸ್ ನಿಲ್ದಾಣದ ಬಳಿ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಶನಿವಾರ ಸಮಯದಲ್ಲಿ ಬೇಕರಿ ಹೋಟೆಲ್ಗಳು ಹಾಗೂ ಟೀ ಅಂಗಡಿಗಳ ಮೇಲೆ ದಿಢೀರನೆ ದಾಳಿ ನಡೆಸಿದ್ದಾರೆ. ಈ ತಪಾಸಣೆ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳಲ್ಲಿ ಆಕರ್ಷಕವಾಗಿ ತೋರಿಸಲು ಬಳಕೆಯಾಗುವ ಕೃತಕ ಬಣ್ಣಗಳ ಮಿಶ್ರಣ, ಅವಧಿ ಮುಕ್ತಾಯವಾದ ಆಹಾರ ವಸ್ತುಗಳು ಮತ್ತು ನಿಷೇಧಿತ ಪ್ಲಾಸ್ಟಿಕ್ ಪದಾರ್ಥಗಳ ಬಳಕೆ ಕುರಿತಾಗಿ ಪರಿಶೀಲನೆ ನಡೆಸಿದ್ದಾರೆ. ಸಂದೇಹಾಸ್ಪದ ಆಹಾರ ಮಾದರಿಗಳನ್ನು ಪರಿಶೀಲನೆಗಾಗಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಕಾನೂನು ಉಲ್ಲಂಘನೆಯ ಆರೋಪದಲ್ಲಿ ಒಟ್ಟು 15 ಅಂಗಡಿಗಳಿಗೆ 8,000 ರು ದಂಡ ವಿಧಿಸಲಾಗಿದೆ. ಸಾರ್ವಜನಿಕ ಆರೋಗ್ಯ ರಕ್ಷಣೆಗಾಗಿ ಇಂತಹ ತಪಾಸಣೆಗಳು ಮುಂದುವರಿಯಲಿದ್ದು ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ಏನಮ್ಮ ಇದು? ಡೇಟ್ ಇಲ್ಲ, ಒಂದು ಇಲ್ಲ, ಏನಮ್ಮ ಇದು? ರಾಗಿ ಹಿಟ್ಟು ಡೇಟ ಇಲ್ವಲ್ಲಮ್ಮ? ಇದು ಹಿಂಗೆ ಈ ತರ ನೀನು ಮಾಡ್ಕೊಂಡು ನೀನು ಇಲ್ಲಿ ಆಯ್ತಪ್ಪ. ಈ ತರ ಗಲೀಜ್ನಲ್ಲಿ ನೀನು ಈ ತರ ನೋಡಿದ್ರಿ ಹೆಂಗೆ? ಇದು ಬೆಂಗಳೂರು ಹೆಂಗೆ ಊಟ ಮಾಡೋದು? ಕಲರ್ ಹಾಕಿದ್ರ? ಕಲರ್ ಎಲ್ದಿರಾ ಏನಪ್ಪ ಇದು? ಕಲರ್ ತಾನೇ ಅದು. ಭಯಂಕರವಾದ ಕಲರ್ ಇದು. ಟೇಸ್ಟಿಂಗ್ ಪೌಡರ್, ಟೇಸ್ಟಿಂಗ್ ಪೌಡರ್. ಎಲ್ಲಿ ಇದೆಲ್ಲಿ? ಟೇಸ್ಟಿಂಗ್ ಪೌಡರ್, ಟೇಸ್ಟಿಂಗ್ ಪೌಡರ್. ಟೇಸ್ಟಿಂಗ್ ಪೌಡರ್ ಯಾಕೆ ಹಾಕ್ತೀರಾ? ಕೊಡಿಸಿ. ಇಲ್ಲ ಇಲ್ಲ, ಇಲ್ಲಿಗೊಂದು 1,000 ರೂಪಾಯಿ ಹಾಕಪ್ಪ. ಇಲ್ಲಿ ಪೆನಾಲ್ಟಿ. ಇದು ಲೈಸೆನ್ಸ್ ಕೊಡಿ. ಕಲರ್ ಏನಪ್ಪ ಅಷ್ಟೊಂದು ಹಾಕಿದ್ದೀರಾ? ಓವರ್ ಕಲರ್ ಇಲ್ವೇನಪ್ಪ ಇದು? ಎಲ್ಲ ಲೈಸೆನ್ಸ್ ಕೊಡಿ ಸರ್. ಲೈಸೆನ್ಸ್ ಬೇರೆ ಲೈಸೆನ್ಸ್. ಹೌದು ಸರ್. ಇದು ಯಾರು? ತಾವೇನಾ ಸರ್ ಓನರು? ಇಲ್ಲ ನೀವಲ್ಲ. ಇನ್ಯಾರು? ಎಲ್ಲಿ ಇದೇನಪ್ಪ? ಒಳಗಡೆ ಇದೆ ಓಪನ್ ಮಾಡ. ಇವೆಲ್ಲ ಬಿಸಾಕೋದೇ ಆಗಲ್ಲ ಇಲ್ಲಿ. ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಏನನ್ನ ಮುಡ್ಕೊಂಡಿಲ್ಲ ನೋಡಿ. ಯಾರು ನೋಡ್ತಾರೆ ಈ ತರ ಬೇಕ್ರಿ ನೋಡಿ. ಏನಿದೆ ಜನ ಕೆಲಸ ಮಾಡೋದು ಜನ ಹೆಂಗೈತೆ ಮಾಡೋದು? ಎಷ್ಟು ದಿನ? ಫುಡ್ ಲೈಸೆನ್ಸ್ ಕೊಡಿ, ಫುಡ್ ಲೈಸೆನ್ಸ್ ಕೊಡಿ. ಇದೆಯೋ ಇಲ್ಲಮ್ಮ? ಫುಡ್ ಲೈಸೆನ್ಸ್ ಇದೆಯೋ ಇಲ್ವೋ? ಇದೇನು ಇಷ್ಟೊಂದು ಗಲೀಜ್ ಹಾಕೊಂಡು ಏನಕ್ಕಿದು? ಆಯ್ತು, ಈ ಬೇರೆ ಕಡೆ ಹಾಕ್ಬೇಕು ತಾನೇ ಇದು? ಎಲ್ಲ ಅಡಿಗೆ ಮನೆಯಲ್ಲೆಲ್ಲ ಹಾಕೊಂಡ್ರೆ ಹಿಂಗೆ ಇಲ್ಲೇ ಇದ್ ಮಾಡ್ತಿರ್ತೀರಾ? ಏನೋ ಹಿಟ್ಟೆಲ್ಲ ಇಲ್ಲೇ ಕಲಿಸ್ತಾ ಇರ್ತೀರಾ? ಅಲ್ಲಿ ಗಲೀಜ್ ಏನಾರು ಬಿಸ್ಕೆಟ್ ಕಾಟನ್ ಜಿರಳೆ ಅದು ಇದು ಸೇರ್ಕೊಳಲ್ವಾ? ಫ್ರೆಶ್ ಇದೆ. ಸ್ಟಾಕ್ ಬಂದು
ಇರೋ ಅದಕ್ಕೆ ಹಂಗೆ ಹೇಳ್ಕೊಳ್ಳೋಣ. ಇನ್ನೊಂದು ಹಿಂಗಂತ ಕೂತ್ಕೊಂಡು ಸರ್ ಮಾಡಿ ಬೇರೆ ತ ಮಾಡ್ಕೊಂಡು ಎತ್ಕೊಂಡ್ ಬರ್ತಾರೆ ಅನ್ಸತ್ತೆ. ಬೇರೆ ಕಡೆ ಮಾಡೋದು ಇದು ಎಲ್ಲಿ ಮಾಡೋದು? ಮನೇಲಿ ಟೇಸ್ಟಿಂಗ್ ಕೊಡ್ರಿ ಇಲ್ಲಿ ಅಲ್ಲೇ ಇದೆಯಾ? ಅಡಿಗೆ ಎಲ್ಲ ಮುಗಿದೋಯ್ತು. ಏನಿದು ಕಲರ್ ತಾನೆ? ಏನು ಖಾರದ ಪುಡಿ ಇದು ಕಲರ್ ಅಂತ? ಖಾರ ಪುಡಿ ಕಲರ್ ಎಷ್ಟು ಕಳಿಸ್ತೀವಿ? ಖಾರದ ಪುಡಿ ಅಂದ್ರೆ ಏನ್ ಮಾಡೋದು? ಬರೀ ಖಾರದ ಪುಡಿ ಆದ್ರೆ ನಾನು ಏನು ಮಾಡಲ್ಲ. ಕಲರ್ ಇತ್ತು ಅಂದ್ರೆ ಈ ಅಂಗಡಿ ಸೀಸ್ ಮಾಡ್ಬಿಡ್ಲಾ? ಏನೇ ಮಾಡಿ ಸರ್ ನಿಮ್ದೆ. ಅಲ್ಲ ಏನೋ ಮಾಡೋದಲ್ಲ, ನನ್ಗಲ್ಲ, ಜನಗಳು ತಿನ್ನೋದು. ಅದನ್ನ ನೀನು ಕಲರ್ ಹಾಕ್ಬಿಟ್ಟು ನೀನು ಇಲ್ಲ ನಾನು ಕಲರ್ ಹಾಕಿಲ್ಲ ಅಂದ್ರೆ ಹಿಂಗೆ ಇದಕ್ಕೂ ಪೆನಾಲ್ಟಿ ಹಾಕಪ್ಪ. ಇದು ಹಾಕು ಒಂದು ಲೈಟಾಗಿ ಕಲರೇ ಇಲ್ಲ ಅಂತೀಯ. ದೊಡ್ಡ ಇದೇ ಸಿಕ್ತು ನಮ್ಗೆ, ತಿಮಿಂಗ್ಲನೇ ಸಿಕ್ತು. ಏನಮ್ಮ ಇದು? ವಿಜಯ್ ಯಾಕಪ್ಪ ಕವರ್ ಇದು ಮಾಡ್ತೀರಿ? ಅದು ಕವರ್ ಯಾರು ಹಾಕಂತ ಹೇಳಿ ನಿಮ್ಮ ಇಡ್ಲಿಗೆ? ಅದು ಫುಲ್ ಡೇಂಜರ್. ಬಟ್ಟೆ ಅದು ಏನಾರ ಬೇಕಾದ್ರೆ ನಾವು ಕದಿರ ಹೋಗ್ಬಿಡ್ತೀವಿ. ಅದು 2,500 ಹಾಕ್ಬಿಡಪ್ಪ. ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಪೇಪರ್ ಎಲ್ಲ ಸೀಸ್ ಮಾಡಿದ್ದೀವಿ. ಇಡ್ಲಿಗೆ ನೀನು ಇದನ್ನ ಮಾಡು ಅಂತ ಹೇಳಿದ್ದೇವ ನಾವು? ಎಷ್ಟೇ ಕಮಿಷನರ್, ಮುನ್ಸಿಪಾಲಿಟಿ ಕಮಿಷನರು ನಾವು ಎಲ್ಲ ಹೇಳಿಲ್ವ ನಿಮಗೆ? ಇದು ನೀವು ಹತ್ತಿದ ತಕ್ಷಣ ನಾನೇನು ಮಾಡಲಿ? ಜನಗಳಿಗೆ ಎಷ್ಟು ತೊಂದರೆ ಆಗಲ್ಲ. ಈ ಬೆಳಗ್ಗೆಯಿಂದ ಇಷ್ಟು ದಿನ ಇವರು ಜನಗಳು ತಿಂದಿಲ್ಲ. ಎಲ್ಲರಿಗೂ ಕ್ಯಾನ್ಸರ್ ಹತ್ತಿಸ್ತೀರಾ ನೀವು? ಕಣಪ್ಪ, ಹೆಸರಿರೋದು ಇದು ಮಾಡಬೇಕು ನೋಡು. ಅದಕ್ಕೂ ಇಲ್ಲ ಇದಕ್ಕೂ ಇಲ್ಲ. ಇದೆಲ್ಲ ನಾವೇನು ಮಾಡಲಿ? ಸೀಲ್ ಮಾಡ್ಲಾ? ಎತ್ಕೊಂಡೋಗ್ಲಾ? ಈಗೇನು ಯಾವ ಲೈಸೆನ್ಸು ಇಲ್ಲ, ಫುಡ್ ಲೈಸೆನ್ಸ್ ಮಾಡಿಸಿಲ್ಲ. FSSAI ಯಾರು? ಮುನ್ಸಿಪಾಲಿಟಿ ಅವರಲ್ಲ, ಫುಡ್ ಸೇಫ್ಟಿ ಲೈಸೆನ್ಸು ಒಂದೇ ಇಲ್ಲ, ಮಾಡಿಸೇ ಇಲ್ಲ ನೀವು. ಯಾರಪ್ಪ ಎಲ್ಲ ತಗೊಂಡೋಗ್ತೀವಿ ಈಗ. ವಿಜಯ್ ಯಾರಪ್ಪ ಇದು? ಇದು ಮಾರಬಾರ್ದು ಅಂತ ಇತ್ತು ತಾನೆ? ಯಾಕೆ ಮಾಡ್ತಾ ಇದ್ದೀರಾ? ಗ್ರೀನ್ ಟೀ ಕವರ್ ಕೊಡಿ, ಕವರ್ ಕೊಡಪ್ಪ, ಕವರ್ ಕೊಡ ಬಸ್. ನೋಡಿ ಮೊಣಗಳು ಹಿಂಗಿದ್ದಾವೆ. ನೀನು ಇಲ್ಲಿ ಆರಾಮಾಗಿ ನಿಂತಿದ್ಯಾ? ಇಲ್ಲಿ ಮುಚ್ಚಬೇಕಲ್ವ ಇದ್ರ ಮೇಲೆಲ್ಲ? ಎಷ್ಟು ದಿನ ತಪ್ಪ ಎಂಡೆ ಇದು? ನಂಬೋದನಿಂದ ನೋಡಿ ಎಷ್ಟು ಕಪ್ಪಗೈತೆ ಇದು. ಇವಾಗ ಬೆಳಿಗ್ಗೆ ಇದೆಲ್ಲಿ ಫುಡ್ ಲೈಸೆನ್ಸ್ ಅಲ್ಲಿ. ವಿಜಯ್ ಇಲ್ಲ ಸರ್, ಕಳಿಸ್ತಾ ಇಲ್ಲ, ಆಚೆ ಕಳಿಸ್ತೀವಿ. ಅವ್ರು ಹೇಳಿದ್ರೆ ಕಂಪ್ಯೂಟರ್ ಹೇಳಿದ್ರೆ ನಾನು ಸೀಸ್ ಮಾಡ್ತಾ ಇದ್ದೀನಿ ಅಲ್ಲ. ಸರ್ಟ್ ಅಂತಪ್ಪ, ಸರ್ಟ್ ಅಂತ ತಗೊಳಪ್ಪ ಕವರ್. ಗಾಂಡ ಎಲ್ಲ ನೀರು ಕೊಡ.
ಯೂಸ್ ಮಾಡೋದು ಕಲರ್ ಓಕೆ. ಆ ಕಲರ್ ಯಾವುದು ಮಿಕ್ಸ್ ಮಾಡಲ್ಲ. ಹೋಲ್ಸೇಲ್ ರೇಟ್ ಅಂತ ಹುಡುಗರಾಗ ಅದು ನಮ್ಮ ಎಷ್ಟು ಗ್ರಾಮ್ ಇದು? 4 kg ಸರ್. 4 kg. ಯಾವ ಥರದ ಕಣ್ಣನ್ ದೇವಂಟಿ ಕಣ್ಣನ್ ಇದು ತಗೋಬಾ. ಯಾವುದು ಸರ್ವೆ ಸ್ಯಾಂಪಲ್ ಮಾಡಿ ತಗೋಬಾ. ಡಿಸ್ಟ್ರಿಬ್ಯೂಟರ್ ಆದಮೇಲೆ ಕಂಪನಿ ಇಡ್ಲಿಯಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀವಿ. ದಿನ 28/6/2025 ನಾವು KGF ಬಸ್ ಸ್ಟ್ಯಾಂಡ್ ನಲ್ಲಿ ಇದನ್ನು ನಾವು ಮಾಡಿದ್ವಿ, ರೈಡ್ ಮಾಡಿದ್ವಿ. ಸುಮಾರು ಅಂಗಡಿಗಳಲ್ಲಿ ಕಬಾಬ್ಗೆ ಕಲರ್ಗಳು ಯೂಸ್ ಮಾಡ್ತಾ ಇದ್ದಾರೆ, ಇಡ್ಲಿಗೆ ಕವರ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಪ್ಲಾಸ್ಟಿಕ್ ಕವರ್ಸು. ಒಂದು ಹೋಟ್ಲಲ್ಲಿ ಸುಮಾರು 5 kg ಅಷ್ಟು ಡಾಲ್ಡಾ ಎಕ್ಸ್ಪೈರಿ ಆಗಿರೋದು, 2 ತಿಂಗಳಾಗಿದೆ ಎಕ್ಸ್ಪೈರಿ ಆಗಿ, ಅದನ್ನು ಯೂಸ್ ಮಾಡಿದ್ದಾರೆ. ಕಲರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಬೇಕ್ರಿಗಳಲ್ಲಿ. ಇದನ್ನೆಲ್ಲ ನಾವು ಹಿಂದೆ ನಾವು ಮತ್ತು ಮುನ್ಸಿಪಲ್ ಕಮಿಷನರ್ ಪವನ್ ಅವರ ಇದು ಮುನ್ಸಿಪಾಲ್ಟಿ ನಾವು ಎಲ್ಲ ಇದನ್ನು ಹೋಗಿ ಒಂದ್ಸಲಿ ಅವೇರ್ನೆಸ್ ಕೊಟ್ಟಿದ್ವಿ. ಈಗ ಅವೇರ್ನೆಸ್ ಕೊಟ್ಟಿದ್ರು ಈಗ ತಿರುಗಿ ಜಾಸ್ತಿ ಆಗಿದೆ. ಈಗ ಸುಮಾರು ಒಂದು 13-14 ಅಂಗಡಿ ಇಲ್ಲಿ ನೋಡಿದ್ದೀವಿ. ಸುಮಾರು 7 ಕಡೆ ನಾವು ಪೆನಾಲ್ಟಿ ಹಾಕಿದ್ದೀವಿ, ಅರಿವು ಮೂಡಿಸಿದ್ದೀವಿ ಅವ್ರಿಗೆ. ಸುಮಾರು ಎಷ್ಟು ಕಲೆಕ್ಷನ್ ಆಗಿರೋದು 8,000 ರೂಪಾಯಿ ಅಷ್ಟು ಪೆನಾಲ್ಟಿನೂ ಕಲೆಕ್ಟ್ ಆಗಿದೆ. ಈಗ ನಾವು ಡಾಲ್ಡಾ 5 kg ಅಷ್ಟು ಸೀಸ್ ಮಾಡಿದ್ದೀವಿ. ಕಣ್ಣನ್ ದೇವಂತಿ ಒಂದು ಸ್ಯಾಂಪಲ್ ತೊಗೊಳ್ತಾ ಇದ್ದೀವಿ, ಸರ್ವೆ ಸ್ಯಾಂಪಲ್ ತೊಗೊಳ್ತಾ ಇದ್ದೀವಿ. ಇಲ್ಲಿ ಇದು ಬೇಕ್ರಿಲಿ ಇದು ಕಲರ್ ಇರುವಂಥ ಒಂದು ಇದು ಜಾಂಗೀರು ಮತ್ತು ಕೇಕು ಇದನ್ನು ನಾವು ಸ್ಯಾಂಪಲ್ ತೆಗಿತಾ ಇದ್ದೀವಿ. ತೆಗೆದು ನಾವು ಇದು ಮಾಡ್ತೀವಿ, ಪ್ರಯೋಗಾಲಯಕ್ಕೆ ಕಳಿಸಿ ಆಮೇಲೆ ನಾವು ತಾವ ಹೆಸರು ಸರ್? ಹಾಂ, ತಾವ ಹೆಸರು? ನಾನು ಡಾಕ್ಟರ್ ರಾಕೇಶ್ ಅಂತ, ಅಂಕಿತ ಅಧಿಕಾರಿ, ಆಹಾರ ಸುರಕ್ಷತೆ ಮತ್ತು ಔಷಧಿ ಮಟ್ಟ. ಪ್ರತೀಶ್ ಆಹಾರ ಸುರಕ್ಷತಾ ಅಧಿಕಾರಿ KGF ತಾಲೂಕು. ರಾಮರ್ ಸಂಪೇಟೆ.